ಇದೇನಂದ್ರೆ ಈಗ ಈ ಮನುಷ್ಯ ಗೊಳೋ ಅಂತ ಹೇಳೋದು ಯಾಕೆ ಇವರು ಈಗ ಈಶ್ವರಪ್ಪನವ್ರು ಒಂದು ನ್ಯಾಯ ಅಂತ ಹೇಳಿದ್ರು ಹೌದು ಸ್ವಾಮಿ ಅವ್ರ ಹೆಸರೇ ಹೇಳ್ಬಿಟ್ಟಿದ್ರು ಇದರಲ್ಲಿ ನಾಗೇಂದ್ರ ವಿಚಾರದಲ್ಲಿ ಹೆಸರೇನು ಹೇಳಿರಲಿಲ್ಲ ಎಲ್ಲ ಆಯ್ತಲ್ಲ ಇದೇನಿದು ಈ ಮನುವಾದ ನಾನು ದಲಿತ ನಾನು ಎಸ್ ಸಿ ನನ್ನನ್ನು ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಇನ್ನೂ 14 ಜನ ಇದ್ದಾರಪ್ಪ ಇನ್ನೂ 14 ಜನ ಇದ್ದಾರೆ ಮಾಡಬೇಕಲ್ಲ ಟಾರ್ಗೆಟು. ಈಗ ಒಬ್ಬ ಸಾಂವಿಧಾನಿಕ ನಾಯಕನಾಗಿ ಆ ವರ್ಡ್ಗಳು ಬಳಸಂಗೆ ಇಲ್ಲ. ನಮ್ಮ ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ, ಜಾತಿ ಮೇಲೆ ಧರ್ಮದ ಮೇಲೆ ಓಟೆ ಹಾಕ್ಬಿಡಿ ಅಂತ ಹೇಳುತ್ತೆ. ಇವ್ರು ಬೆಳಗ್ಗೆ ಅದು ಬಂದ್ಬಿಟ್ಟು ನಾನು ದಲಿತ ನಾನು ಅದು ಇದು ಕಳ್ತನ ಮಾಡ್ಬೇಕಾದ್ರೆ ಗೊತ್ತಿತ್ತಿಲ್ವಾ ಇವ್ರು ಯಾರು ಅಂತ. ಫಸ್ಟು ಈ ಅಮೌಂಟ್ ಎಲ್ಗೋಗಿದ್ದು ತೆಲಂಗಾಣಕ್ಕೆ ಹೋಗಿದ್ದು. ಮತ್ತು ಫಸ್ಟ್ ಟೈಮ್ ಯಾಕೆ ರಾಜೀನಾಮೆ ಕೊಟ್ಟರು, ತಪ್ಪೇ ಮಾಡಿಲ್ಲ ಅಂದಮೇಲೆ ರಾಜೀನಾಮೆ ಕೊಡಬಾರ್ದಿತ್ತು. ಫಸ್ಟೇ ರಾಜೀನಾಮೆ ಕೊಟ್ಟು ಒಪ್ಕೊ ಬಂದ್ಮೇಲೆ ಈಗ ಮತ್ತೆ ನಾನಲ್ಲ ಅಂದ್ರೆ ನಂಬಕ್ ರೆಡಿ ಇಲ್ಲ ಜನಗಳು. ಫಸ್ಟ್ ಅದು ಕೇಸ್ ಕ್ಲಿಯರ್ ಆಗ್ಲಿ ಆಮೇಲೆ ಬೇಕಾದ್ರೆ ಬರ್ಲಿ. ಬಟ್ ಇಲ್ಲಿ ಇವರು ನೈತಿಕತೆ ಒತ್ಕೊಂಡು ರಾಜೀನಾಮೆ ಕೊಡ್ಲೇಬೇಕು. ಈಗ ಕಳ್ತನ ಮಾಡ್ಬಿಟ್ಟು ನಾನು ರಿಟರ್ನ್ ಮಾಡ್ಬಿಟ್ಟೆ. ಈಗ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ 90% ಅಮೌಂಟ್ ಬಂದ್ಬಿಟ್ಟಿದೆ, ಇನ್ನು ಉಳಿದಿದ್ದು ಕಾರು ಅದು ಇದು ಅಸೆಟ್ ಮೇಲಿದೆ, ಅದು ರಿಕವರಿ ಮಾಡ್ಕೊಬಿಡ್ತೀವಿ, ಅದರಲ್ಲಿ ಅಪರಾಧನೇ ಇಲ್ಲ ಅಂತ. ಅಲ್ರಿ ಒಬ್ರು MLC ಆಗಿ ಒಂದು ಅಪ್ಪರ್ ಹೌಸ್ ಲೀಡರ್ ಆಗಿ ಅವ್ರಿಗೆ ನೈತಿಕತೆನೇ ಇಲ್ವಾ ಮಾತಾಡಕ್ಕೆ? ಅಲ್ಲಿಗೆ ಕಳ್ತನ ಹಂಗಾದ್ರೆ ನಮ್ಮ ಪರಪ್ಪನ ಅಗ್ರಹಾರದಲ್ಲಿ ಒಬ್ರು ಇರಂಗಿಲ್ಲ ಕಳ್ತನ ಮಾಡಿದವರು ಎಲ್ಲ ವಾಪಸ್ಸು ಈಗ ಪೊಲೀಸ್ ಕರ್ಕೊಂಡು ಹೋಯ್ತಾರೆ, ರಿಕವರಿ ಆಗುತ್ತೆ. ಎಲ್ಲೆಲ್ಲಿ ಮಾರಿರ್ತಾನೆ ಎಲ್ಲೆಲ್ಲಿ ಕೊಟ್ಟಿರ್ತಾನೆ ಎಲ್ಲ ರಿಕವರಿ ಆಯ್ತು. ಮತ್ನ್ಯಾಕ ಅವ್ರನ್ನೆಲ್ಲ ಕೂಡಾಕಿದ್ದೀರಾ? ಎಲ್ಲಾರನು ಬಿಟ್ಬಿಡಿ. ಪರಪ್ಪನ ಅಗ್ರಹಾರದಲ್ಲಿ ಇರೋರ್ನೆಲ್ಲ ಸುಮ್ನೆ ಅವ್ರನ್ನ ಸತಾಯಿಸ್ತಾರೆ. ನಾನು ಹೇಳ್ತಾ ಇರೋದು ಅಕಾರ್ಡಿಂಗ್ ಟು ಸಿದ್ದರಾಮಯ್ಯ ಕೇಸ್ ಆಗಿರ್ಬೋದು 14 ಸೈಟ್ ತಗೋಬಿಟ್ಟು ವಾಪಸ್ ಕೊಟ್ಬಿಡೋದು. ಈಗ 1100 ಸೈಟ್ಗಳನ್ನ ಮನ್ನಾ ಅವ್ರದೆಲ್ಲ ಅದು ತಪ್ಪಂತೆ. 1100 ಸೈಟ್ಗಳು ಅವು ಅನೈತಿಕವಾಗಿ ಹಂಚಿದ್ವಂತೆ. 14 ಸೈಟು ಅನೈತಿಕವಾಗಿ ಹಂಚಿದ್ದು 1100 ಒಳಗಡೆ. ಈಗ ಇವರೇ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಸೈಟ್ ವಿಚಾರದಲ್ಲಿ ಇಡಿ ಸಿದ್ದರಾಮಯ್ಯನವರು ಅಪರಾಧ ಮಾಡಿದ್ದಾರೆ, ಅವ್ರ ಪತ್ನಿ ಅಪರಾಧ ಮಾಡೋದು ಹೇಳ್ತಾ ಹೇಳಿಲ್ವಾ? ಸರ್ ನಮ್ಗೆ ಅದು ಈಗ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್. ನಮ್ಗೆ ಲೂಟಿ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ನಾವೇ ಹೇಳ್ತೀವಿ. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತೀವಿ. ಒಂದು ನಿಮಿಷ ಸರ್ ಹೇಳ್ಬಿಡ್ತೀನಿ. ನನಗೆ ನನ್ನ ಯಜಮಾನರ ಗೌರವದ ಮುಂದೆ ನನಗೆ 14 ಸೈಟ್ಗಳು 20 ಸೈಟ್ 1100 ಸೈಟ್ ಈಗ ಇಲ್ಲಿಗಲ್ ಹೆಂಗಾಯ್ತು? 1100 ಸೈಟು ಅವೆಂಗ್ ಇಲ್ಲಿಗಲ್ ಆಗ್ಬಿಡ್ತೀಗ 14 ಅದ್ರೊಳಗೆ ಸೇರ್ಕತವೆ. ಈಗ 1100 ಸೈಟ್ ಒಳಗೆ ಸೇರ್ಕತವೆ ಈಗ 14. ಅಲ್ಲಿಗೆ ಅವು ಸೈಟ್ ಹಂಚಿಕೆ ವಿಚಾರಕ್ಕೂ ಸೈಟ್ ಹಂಚಿಕೆ ವಿಚಾರಕ್ಕೂ ನನ್ನ ಜಮೀನು ತೆಗೆದುಕೊಂಡು ನನಗೆ ಇಷ್ಟು ಸೈಟ್ಗಳನ್ನ ಒಂದು ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೂ ವ್ಯತ್ಯಾಸ ಇಲ್ಲ. ಡಿಸ್ಟ್ರಿಬ್ಯೂಷನ್ ಮಾಡೋದು ಬೇರೆ, ನನ್ನ ಜಮೀನು ಹೋಗಿತ್ತು ನಂಗೆ ಸೈಟ್ ಕೊಡಪ್ಪ ಅನ್ನೋದು ಬೇರೆ ಅಲ್ವೇ? ನಿಮ್ಗೆ ಕನಕಪುರದಲ್ಲಿ ತಗೋಬಿಟ್ಟು ಇಲ್ಲಿ ವಿಜಯನಗರ ಕೊಟ್ಟಂಗಾಯ್ತು. ನಾನು ಹೇಳೋದು ಸೈಟ್ಗಳಾಗ್ಲಿ ಇನ್ನೊಂದಾಗ್ಲಿ ಎಲ್ಲ ಇಲ್ಲಿಗೇಷನ್ ಈ ತರ ಮಾಡ್ಕೊಂಡು ಕೂತವ್ರೆ. ನಾನು ಹೇಳ್ತಾ ಇರೋದು ಇವಾಗ ಯಾರು ಬಿ ನಾಗೇಂದ್ರ ಅವ್ರ ಕೇಸಲ್ಲೂ ಅದೇ ಆಗಿರೋದು. ಅವರು ಇವತ್ತು ಮಂತ್ರಿ ಮಂಡಲಕ್ಕೆ ಇನ್ಕ್ಲೂಡ್ ಮಾಡ್ಲೇಬೇಕಿರ್ಲಿಲ್ಲ. ಇವತ್ತು ಇಷ್ಟು ವಿಧಾನಸಭೆ ಕಲಾಪಗಳು ಹಾಳು ಮಾಡ್ಬೇಕಿರ್ಲಿಲ್ಲ. ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನಮಂಡಲದಲ್ಲಿ ಸಾಕಷ್ಟು ಚರ್ಚೆ ಆಗ್ಬೇಕಿತ್ತು. ಕೇವಲ 8 ದಿವಸಕ್ಕೆ 24 ಗಂಟೆ ಅಷ್ಟೇ ಚರ್ಚೆ ಮಾಡಿದ್ದಾರೆ. ಪಬ್ಲಿಕ್ ದುಡ್ಡೆಲ್ಲ ಲಾಸ್ ಮಾಡಿದ್ದಾರೆ. ಇದ್ರ ಪ್ರಕಾರ ನಾನ್ ಮಾತಾಡೋದಾದ್ರೆ ಇದು ಇಂಟೆನ್ಷನಲಿ DK ಶಿವಕುಮಾರ್ ಅವರು ಬಿ ನಾಗೇಂದ್ರನ್ನ ಸೇರಿಸ್ಕೊಂಡಿದ್ರು. ವಿಧಾನಮಂಡಲ ಕಲಾಪ ನಡಿಬಾರ್ದು ಅಂತಾನೆ ಇವ್ರು ಸೇರಿಸ್ಕೊಂಡು ಕಲಾಪ ಮುಗಿದ್ಮೇಲೆ ಅವ್ರನ್ನ ಕಿತ್ತಾಕಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಎಕ್ಸೆಲ್ PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯಿತು.